ಗೈಸ್ ನಾನ್ ನಿಮ್ಮ ಪವನ್ ಕನ್ನಡಿಗ ಮಾತಾಡ್ತಿರೋದು. ಇವತ್ತು ನಮ್ಮ ಕಾಲೇಜ್ ಹತ್ರ ಇದೀವಿ. ಬರ್ರಿ ನಮ್ಮ ಒಳಗಡೆ ನಮ್ಮ ಸರ್ನ ಮಾತಾಡ್ಸೋಣ. ಇಲ್ಲ ಮಾಡೋಣ. ಇದೇ ನಮ್ಮ ಸ್ಟಾಫ್ ರೂಮ್. ಒಳಗಡೆ ಸ್ಟಾಫ್ ಇದಾರೆ, ಬನ್ನಿ ಮಾತಾಡ್ಸೋಣ. ಕಾಲೇಜ್ ಒಳಗಡೆ ಬಂದಿದೀವಿ. ಈ ಕಾಲೇಜಿನ ಸಿಬ್ಬಂದಿಯವರಾದ ರಾಘವೇಂದ್ರ ಸರ್ ಹತ್ರ ಒಂದೆರಡು ಮಾತುಗಳನ್ನ ಮಾತಾಡೋಣ ಬನ್ನಿ. ಧನ್ಯವಾದಗಳು. ನನ್ನ ಹೆಸರು ರಾಘವೇಂದ್ರ ಅಂತೇಳಿ ಇಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕಾಲೇಜಿನಲ್ಲಿ 2 ವೃತ್ತಿಗಳಿದ್ದಾವೆ. ಒಂದು ಎಲೆಕ್ಟ್ರಿಷಿಯನ್ ಮತ್ತು ಫಿಟ್ಟರ್ ವೃತ್ತಿ ಇದೆ. ಇಲ್ಲಿ ಉತ್ತಮ ನುರಿತವಾದ ಶಿಕ್ಷಕರಿದ್ದಾರೆ ಮತ್ತು ಪ್ರಾಯೋಗಿಕ ಶಾಲೆ ಮತ್ತು ಕ್ರೀಡಾಂಗಣ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ನನ್ನ ಹೆಸರು ರಾಘವೇಂದ್ರ ಅಂತ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ 2 ವೃತ್ತಿಗಳಿದಾವೆ. ಒಂದು ಎಲೆಕ್ಟ್ರಿಷಿಯನ್ ಮತ್ತು ಫಿಟ್ಟರ್ ವೃತ್ತಿ ಇದಾವೆ. ಒಂದು ಬ್ಯಾಚ್ಗೆ 20 ಜನರಂತೆ 2 ಬ್ಯಾಚ್ ಅಲ್ಲಿ 40 ಜನನ ಪ್ರವೇಶ ಮಾಡ್ಕೊಂತೀವಿ. ನಮ್ಮಲ್ಲಿ ಉತ್ತಮ ರೀತಿಯ ತಾಂತ್ರಿಕ ಕೌಶಲ್ಯ ಇರುವಂತ ಪ್ರಯೋಗಶಾಲೆ ಇದೆ ಮತ್ತು ಉತ್ತಮ ತರಬೇತಿ ಪಡೆದಂತ ಶಿಕ್ಷಕರಿದ್ದಾರೆ. ನಮ್ಮಲ್ಲಿ ಬರುವಂತ ತರಬೇತಿಯರಿಗೆ ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ. ಮತ್ತೆ ತರಬೇತಿದಾರರಿಗೆ ಸ್ಕಾಲರ್ಶಿಪ್ ಇದೆ, ಹಾಸ್ಟೆಲ್ ವ್ಯವಸ್ಥೆ ಇದೆ, ಮತ್ತೆ ಟೂಲ್ ಕಿಟ್ SC/ST ತರಬೇತಿದಾರರಿಗೆ ಟೂಲ್ ಕಿಟ್ ಮತ್ತೆ ಸಮವಸ್ತ್ರವನ್ನ ನೀಡಲಾಗುತ್ತೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು, ಗ್ರಾಮೀಣ ಅಭ್ಯರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೇಳ್ಕೊಳ್ತೀನಿ. ನನ್ನ ಹೆಸರು ಶಮಿಲಾ ಬನುಟ್ಟಿ ಅಂತೇಳಿ ಎಲೆಕ್ಟ್ರಿಷಿಯನ್ ವಿಭಾಗದ ಕಿರಿಯ ತರಬೇತಿ ಅಧಿಕಾರಿಯಾಗಿ ಕಳೆದ 9 ತಿಂಗಳಿಂದ ನನ್ನ ಹೆಸರು ಶಮಿಲಾ ಬನುಟ್ಟಿ ಅಂತ ಎಲೆಕ್ಟ್ರಿಷಿಯನ್ ವಿಭಾಗದ ಕಿರಿಯ ತರಬೇತಿ ಅಧಿಕಾರಿಯಾಗಿ ಕಳೆದ 9 ತಿಂಗಳಿಂದ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಾಲೇಜಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ಎಲ್ಲ ಗ್ರೀನರಿ ಆಗಿದೆ. ನಮ್ಮ ಓನ್ ಬಿಲ್ಡಿಂಗು ಇದು. ನಮ್ಮ ಕಾಲೇಜಿನಲ್ಲಿ 2 ವೃತ್ತಿಗಳಿದೆ, ಒಂದು ಎಲೆಕ್ಟ್ರಿಷಿಯನ್ ಮತ್ತೆ ಫಿಟ್ಟರು. ನೀವ್ ಯಾರೆಲ್ಲ ಈಗ SSLC ಪಾಸ್ಡ್ ಔಟ್ ಆಗಿ ಯಾರು ಟೆಕ್ನಿಕಲ್ ವಿಭಾಗದ ಕಡೆ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ, ನಮ್ಮ ಪರಶುರಾಂಪುರ ಕಾಲೇಜಿಗೆ ಒಮ್ಮೆ ಭೇಟಿ ಕೊಟ್ಟು ಈ ಕಾಲೇಜಿನ ಸುತ್ತಲೂ ನೀವೆಲ್ಲ ಇಷ್ಟಪಡ್ತೀರಂತ ಭಾವಿಸ್ತಾ, ಯಾರಿಗೆ ITI ಟೆಕ್ನಿಕಲ್ ಅಲ್ಲಿ ಬೇಗ ನನ್ನ ಜಾಬಿಗೆ ಹೋಗ್ಬೇಕನ್ನೋರು ಯಾರಿದ್ದೀರಾ, ಒಂದೊಮ್ಮೆ ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಿಮ್ಮ ಸ್ವ ಇಚ್ಛೆಯಿಂದ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕಂತೇಳಿ ಈ ರೀತಿಯಾಗಿ ಮನವಿ ಮಾಡ್ತೀನಿ. ನಮಸ್ತೆ ಎಲ್ಲರಿಗೂ. ನಾನು ನವೀನ್ ಕುಮಾರ್ ಎಸ್ ಅಂತ, ಜೂನಿಯರ್ ಟ್ರೈನಿಂಗ್ ಆಫೀಸರ್, ಪರಶುರಾಂಪುರ ಗೌರ್ಮೆಂಟ್ ITI. ನಿಮ್ಗೆಲ್ಲ ಹೇಳೋದೇನಪ್ಪಾ ಅಂದ್ರೆ, ಈಗ ಯಾರು SLC ಎಕ್ಸಾಮ್ ಬರೆದು ಪಾಸ್ ಆಗಿದ್ರ, ಉತ್ತೀರ್ಣ ಆಗಿದ್ರ, ಅವ್ರಿಗೊಂದು ಸುವರ್ಣಾವಕಾಶ ಏನಪ್ಪಾ ಅಂದ್ರೆ, ಈಗ 27 ಸೋಮವಾರ ಇದೇ ತಿಂಗಳು 27ರಿಂದ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿರ್ತಾರೆ. ಎಲ್ಲರೂ ಅಪ್ಲೈ ಮಾಡಿ. ಯಾರಿಗೆ ITI ಮಾಡೋಕ್ಕೆ ಇಷ್ಟ ಇದೆ, ಯಾರಿಗೆ ಮನೆ ಕಡೆ ಬೇಗ ಜಾಬ್ ತಗೋಬೇಕು, ಯಾರಿಗೆ ಬೇಗ ಲೈಫಲ್ಲಿ ಸೆಟ್ಲ್ ಆಗ್ಬೇಕನ್ನೋರು ITI ಮಾಡ್ರಿ. ತುಂಬಾ ಒಳ್ಳೆ ಕೋರ್ಸ್ ಅಂತ ಹೇಳ್ತೀನಿ. ಏನಪ್ಪಾ ITI ಏನಪ್ಪಾ ಅಂದ್ರೆ, ನಮ್ಮ ಪರಶುರಾಂಪುರ ಗೌರ್ಮೆಂಟ್ ITI ಅಲ್ಲಿ 2 ಟ್ರೇಡ್ ಇದೆ. ಒಂದು ಫಿಟ್ಟರ್ ಟ್ರೇಡ್ ಮತ್ತೊಂದು ಎಲೆಕ್ಟ್ರಿಷಿಯನ್ ಟ್ರೇಡ್ ಅಂತ ಕರಿತೀವಿ. ಫಿಟ್ಟರ್ ಏನಪ್ಪಾ ಅಂದ್ರೆ ಮೆಕ್ಯಾನಿಕಲ್ ಟ್ರೇಡ್ ಅಂತ ಕರಿತೀವಿ. ಅಂದ್ರೆ ಏನಪ್ಪಾ ಅಂದ್ರೆ, ಈ ತುಂಬಾ ಅವಕಾಶ ಜಾಸ್ತಿ ಇದೆ ಫಿಟ್ಟರ್ ಟ್ರೇಡ್ ಮಾಡಿದವ್ರಿಗೆ. ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು, ಓನ ಜಾಬ್ ಮಾಡ್ಬೋದು. ಸ್ಟಾರ್ಟ್ ಮಾಡ್ರ. ಈಗ ನಮ್ಮಲ್ಲಿ 2 ವೃತ್ತಿಗಳಿದಾವೆ. ವೃತ್ತಿ ಅಂದ್ರೆ ಟ್ರೇಡ್ ಅಂತ ಕರಿತೀವಿ, ಒಂದು ಫಿಟ್ಟರ್ ಮತ್ತೆ ಇನ್ನೊಂದು ಎಲೆಕ್ಟ್ರಿಷಿಯನ್ ಅಂತ. ಫಿಟ್ಟರ್ ಅನ್ನೋದು ಒಂದು ಮೆಕ್ಯಾನಿಕಲ್ ಟ್ರೇಡ್. ಏನ್ ಫಿಟ್ಟರ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ, ತುಂಬಾ ಅವಕಾಶ ಜಾಸ್ತಿ ಇದೆ. ಇಲ್ಲ ಬೆಂಗಳೂರು ಕಂಪ್ನಿಗೆ ಹೋಗ್ಬೋದು, ಇಲ್ಲ ತುಂಬಾ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಇದಾವೆ. ಬೇಗ ಯಾರಿಗೆ ಜಾಬ್ ಬೇಕು, ಬೇಗ ಎಂಪ್ಲಾಯ್ಮೆಂಟ್ ಬೇಕು, ಲೈಫಲ್ಲಿ ಬೇಗ ಸೆಟ್ಲ್ ಆಗ್ಬೇಕಪ್ಪ ಅನ್ನೋರು ITI ಫ್ಯೂಚರ್ ಇರುತ್ತೆ. ಈಗ ITI ಮಾಡ್ಕೊಂಡವ್ರು ಎಲ್ಲೆಲ್ಲಿ ಹೋಗ್ಬೋದಪ್ಪ ಅಂತ ಹೇಳಿದ್ರೆ, ತುಂಬಾ ಸೆಂಟ್ರಲ್ ಗವರ್ಮೆಂಟ್ ಕಂಪ್ನೀಸ್ ಇದಾವೆ, ಸರ್ಕಾರಕ್ಕೆ ಹೋಗ್ಬೋದು, ತುಂಬಾ ಆಪರ್ಚುನಿಟಿ ಇರುತ್ತೆ. ಇನ್ನೊಂದು ನಮ್ಮ ಕಾಲೇಜು ತುಂಬಾ ಚೆನ್ನಾಗಿದೆ. ನಮ್ಮ ಬಿಲ್ಡಿಂಗ್ ಆಗ್ಬೋದು, ನಮ್ಮ ಕ್ಲಾಸ್ ರೂಮ್ ಆಗ್ಬೋದು, ನಮ್ಮ ಪ್ರಾಯೋಗಿಕ ಲ್ಯಾಬ್ಗಳು ಆಗ್ಬೋದು, ನಮ್ಮ ಗಾರ್ಡನ್ ಆಗ್ಬೋದು, ತುಂಬಾ ಅಚ್ಚುಕಟ್ಟಾಗಿದ್ದಾವೆ ಮತ್ತೆ ತುಂಬಾ ಸುಂದರಭರಿತವಾಗಿದ್ದಾವೆ. ಒಮ್ಮೆ ಕಾಲೇಜಿಗೆ ಭೇಟಿ ಕೊಡಿ ಅಂತ ಹೇಳ್ತಾ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಸ್ಟಾರ್ಟ್. ಯಾರಿಗೆ ITI ಮಾಡಕ್ಕೆ ಇಚ್ಛೆ ಇದೆ ಅವರು ಅಲ್ಲಿ ಹತ್ತಿರ ಇರುವಂತಹ ಸೈಬರ್ ಸೆಂಟರ್ಗೆ ಭೇಟಿ ಕೊಡಿ. ಯಾರಿಗೆ ಇನ್ನೂ ಮಾಹಿತಿ ಬೇಕಾದ್ರೆ ಅಪ್ಲಿಕೇಶನ್ ನಾವೇ ನಮ್ಮ ಕಾಲೇಜಿಗೆ ಬಂದ್ರೆ ನಾವೇ ಅಪ್ಲಿಕೇಶನ್ ಹಾಕೊಡ್ತೀವಿ. ನಮ್ಮ ಕಾಲೇಜಿಗೆ ಭೇಟಿ ಕೊಡಿ. ನಾವೇನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ವಿ ಅವೆಲ್ಲ ತಗೊಬನ್ನಿ, ಇಲ್ಲಿ ಅಪ್ಲೈ ಮಾಡ್ಕೊಡ್ತೀವಿ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.